ಗುರುಭ್ಯೋ ನಮಃ. ಇವತ್ತು ನಾವು 25x35 ಒಂದು ಪ್ಲಾಟಲ್ಲಿದ್ದೀವಿ. ಇವತ್ತಿನ ದಿವಸ ಈ ಪ್ಲಾಟಲ್ಲಿ ನಾವು ಭೂಮಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕಿಂತ ಮುಂಚೆ ಭೂ ಶುದ್ಧೀಕರಣ ವಿಧಾನ, ಭೂ ಪರೀಕ್ಷೆ, ಶಲ್ಯದೋಷ ನಿವಾರಣೆಗಳ ಕೆಲವೊಂದನ್ನು ಮಾಡಿ ಆಮೇಲೆ ನಾವು ಭೂಮಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇದು ಔರಾ ಸ್ಕ್ಯಾನರ್ ಅಂತ. ಈ ಭೂಮಿಯಲ್ಲಿರುವಂತಹ ಔರಾ ಶಕ್ತಿಯನ್ನು ಅಥವಾ ಇಲ್ಲಿರುವಂತಹ ಸಕಾರಾತ್ಮಕ ಶಕ್ತಿಯನ್ನು ನಾವು ಈಗ ನಾವು ಮಷಿನ್ ಮುಖಾಂತರ ಅಥವಾ ಈ ಔರಾ ಸ್ಕ್ಯಾನರ್ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಕಡೆ ಇಲ್ಲಿ 11 ದಿನಗಳವರೆಗೆ ಅಗ್ನಿಹೋತ್ರ ನಡೆದಿದೆ. ಅದೇ ರೀತಿ ನಾವು ಗೋಮೂತ್ರದಿಂದ ಇಲ್ಲಿ ಸಾಧನೆ ಮಾಡಿದ್ದೀವಿ. ಈ ಕಡೆ ಕೇವಲ ಗೋಮೂತ್ರ ಪ್ರೋಕ್ಷಣೆ ಮಾಡಿದ್ದೀವಿ. ಈ ಪ್ಲಾಟಲ್ಲಿರುವಂತಹ ಎನರ್ಜಿಯನ್ನು, ಶಕ್ತಿಯನ್ನು ನಾವು ಈಗ ಔರಾ ಸ್ಕ್ಯಾನರ್ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀವಿ. ಪಂಚಭೂತಗಳನ್ನು ಸ್ಮರಣೆ ಮಾಡಿ ಇಲ್ಲಿರುವಂತಹ ಎನರ್ಜಿಯನ್ನು, ಶಕ್ತಿಯನ್ನು ನಾವು ತೋರಿಸ್ಕೊಡ್ತಾ ಇದ್ದೀವಿ ಈ ಸ್ಕ್ಯಾನರ್ ಮುಖಾಂತರ. ಈಗ ನೀವು ನೋಡ್ಬೋದು, ಇವತ್ತಿಗೆ ಕೊನೆ ದಿನ ಅಂದರೆ 11ನೇ ದಿವಸದವರೆಗೆ ನಾವು ಅಗ್ನಿಹೋತ್ರವನ್ನು ಇಲ್ಲಿ ಮಾಡೋಕ್ಕೆ ಹೇಳಿದ್ವಿ. ಅಗ್ನಿಹೋತ್ರ ಮಾಡೋದ್ರಿಂದ ಜಾಗದಲ್ಲಿ ಶುದ್ಧೀಕರಣ ಆಗುತ್ತೆ. ನಕಾರಾತ್ಮಕ ಶಕ್ತಿ ಇದ್ದರೆ ಆ ಜಾಗದಿಂದ ಉಚ್ಚಾಟನೆ ಆಗುತ್ತೆ. ನಾವು ಅಗ್ನಿಹೋತ್ರದ ಹತ್ರ ಈಗ ಔರಾ ಸ್ಕ್ಯಾನರನ್ನು ಚೆಕ್ ಮಾಡ್ತಾ ಇದ್ವಿ. ನೋಡ್ಬೋದು, ಈಗ ಅಗ್ನಿಹೋತ್ರದ ಜಾಗದಲ್ಲಿ ಪೂರ್ತಿ ಒಂದು ಸಕಾರಾತ್ಮಕ ಶಕ್ತಿಯನ್ನು ನಾವು ಇಲ್ಲಿ ಕಾಣ್ಬೋದು. ಅದೇ ರೀತಿ ನಾವು ಕೇವಲ ಅಲ್ಲಿ ಪ್ರೋಕ್ಷಣೆ ಮಾಡಿರೋದ್ರಿಂದ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಏನು ಪೂರ್ತಿಯಾಗಿ ಓಪನ್ ಆಯ್ತು ಅಂದ್ರೆ ಅಲ್ಲಿ ಪೂರ್ತಿ ಎನರ್ಜಿ ಇರೋದು, ಈ ಕಡಿಮೆ ಓಪನ್ ಆಯ್ತು ಅಂದರೆ ಕಡಿಮೆ ಎನರ್ಜಿ ಇರೋದು ಅಂತ ತೋರಿಸ್ತಾ ಇದ್ದೀವಿ. ಈಗ ನೀವು ನೋಡ್ಬೋದು, ಇಲ್ಲಿ ನೋಡಿ ಅಗ್ನಿಹೋತ್ರ ಹತ್ರ ಪೂರ್ತಿ ಓಪನ್ ಆಗ್ತಾ ಇದೆ. ಆದರೆ ಇಲ್ಲಿ ಕೇವಲ ಸ್ವಲ್ಪ ಮಾತ್ರ, ಅಂದರೆ ಕೇವಲ ಒಂದು 10ರಿಂದ 15% ನಾವು ಇಲ್ಲಿ ಎನರ್ಜಿಯನ್ನು ಚೆಕ್ ಮಾಡ್ಬೋದು. ಅದೇ ರೀತಿ ನಾನು ಒಂದು ಮನುಷ್ಯನ ಪ್ರಶ್ನೆ ಹಾಕ್ತಾ ಇದ್ದೀನಿ, ಈ ಪ್ಲಾಟಲ್ಲಿ ಯಾವ ದಿಕ್ಕಿನಲ್ಲಿ ವಾಸ್ತು ದೋಷ ಇದೆ ಅಥವಾ ಯಾವ ದಿಕ್ಕಿನಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ನಾವು ನೋಡ್ತೀವಿ. ನನಗೆ ಮನುಷ್ಯನ ಪ್ರಶ್ನೆ ಏನಪ್ಪ ಅಂದರೆ, ಈ ಪ್ಲಾಟ್ ಹತ್ತಿರ ಅಥವಾ ಈ ಪ್ಲಾಟಲ್ಲಿ ಯಾವ ದಿಕ್ಕಿನಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಥವಾ ವಾಸ್ತು ದೋಷಗಳಿದೆ ಅಂತ ನಾನು ಪ್ರಶ್ನೆ ಹಾಕ್ತಾ ಇದ್ದೀನಿ. ನೋಡ್ಬೋದು, ನೀವೀಗ ಸೂಚಿಸ್ತಾ ಇದೆ. ನಾವು ಈ ಪ್ಲಾಟಲ್ಲಿ ಎಲ್ಲಿ ಹೋದರೂ ಸಹಿತ ಈ ದಿಕ್ಕನ್ನು ಸೂಚಿಸುತ್ತೆ ನೋಡ್ಬೋದು. ನೋಡಿ, ಯಾಕಂದರೆ ಅಲ್ಲಿ ಈ ಪ್ಲಾಟದ ನೈಋತ್ಯ ದಿಕ್ಕಿನಲ್ಲಿ ತಿಪ್ಪೆ ಅಥವಾ ಕಸದ ಗುಂಡಿ ಇರೋದ್ರಿಂದ ಅಲ್ಲಿ ಒಂದು ನಕಾರಾತ್ಮಕ ಶಕ್ತಿ ಇದೆ ಅಂತ ಈ ತೋರಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಜಾಗವನ್ನು ಈಗ ಪಂಚಗವ್ಯದಿಂದ ಹಾಗೂ ಭೂ ಶುದ್ಧೀಕರಣ ವಿಧಾನ, ದೃಷ್ಟಿ ದೋಷದ ಸಲುವಾಗಿ ಅಥವಾ ಮಾಟ ಮಂತ್ರ ಅಥವಾ ಭೂತ ಪ್ರೇತಗಳ ಬಾಧೆ ಸಲುವಾಗಿ ಈ ಭೂಮಿಯಲ್ಲಿ ಮೊದಲು ಏನಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಭೂಮಿಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ನಾವು ತೆಗೆಯೋ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಅದು ನಾವು ಇಲ್ಲಿ ಸಾಹಿತ್ಯವನ್ನು ತಗೊಂಡು ಮೊದಲು ನಕಾರಾತ್ಮಕ ಶಕ್ತಿಯನ್ನು ಉಚ್ಚಾಟನೆಯನ್ನು ಮಾಡಿ ಆಮೇಲೆ ಈಶಾನ್ಯ ದಿಕ್ಕಿಗೆ ಭೂಮಿ ಪೂಜೆಯನ್ನು ಆರಂಭಿಸ್ತಾ ಇದ್ದೀವಿ. ಕಲ್ಲುಪ್ಪನ್ನು ತೊಗೊಂಡಿದ್ದೀವಿ. ಕಲ್ಲುಪ್ಪು ಯಾಕಪ್ಪ ಅಂದರೆ, ನಾವು ಯಾವುದೇ ಒಂದು ದೃಷ್ಟಿ ಬಾಧೆ ನಿವಾರಣೆ ಸಲುವಾಗಿ ಆ ಕಲ್ಲುಪ್ಪನ್ನು ಉಪಯೋಗಿಸ್ತಾರೆ. ಮಕ್ಕಳ ದೃಷ್ಟಿ ಆಗ್ಬೋದು ಅಥವಾ ಮನೆ ದೃಷ್ಟಿ ಆಗ್ಬೋದು ಅಥವಾ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೋ ಒಂದು ವಸ್ತುವಿಗೆ ದೃಷ್ಟಿ ತೆಗಿಬೇಕಾಗಿತ್ತು ಅಂದರೆ ನಾವು ಕಲ್ಲುಪ್ಪನ್ನು ಉಪಯೋಗಿಸ್ತೀವಿ. ಅದೇ ರೀತಿ ಈ ಭೂಮಿಯಲ್ಲಿರ್ತಕ್ಕಂತಹ ದೃಷ್ಟಿ ದೋಷವನ್ನು ನಿವಾರಣೆ ಸಲುವಾಗಿ ನಾವು ನೀರಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀವಿ. ಅದೇ ರೀತಿ ನಾವು ಶುದ್ಧವಾದ ಅರಿಶಿಣವನ್ನು ತೊಗೊಳ್ತಾ ಇದ್ದೀವಿ. ಅರಿಶಿಣ ಯಾಕಂದರೆ ನಾವು ರೋಗ ಪ್ರತಿರೋಧಕ ಶಕ್ತಿಯನ್ನು ಈ ಅರಿಶಿಣಲ್ಲಿರುತ್ತೆ, ಆ್ಯಂಟಿಬಯೋಟಿಕ್ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಇರ್ತವೆ. ನಾವು ಖನನ ದೋಷದಲ್ಲಿ ಅಥವಾ ನಾವು ಈ ಭೂಮಿಯನ್ನು ಅಗೆಯುವ ಸಂದರ್ಭದಲ್ಲಿ ಹಲವಾರು ಜೀವಿಗಳ ಹತ್ಯೆ ಆಗುತ್ತೆ. ಅದಕ್ಕೋಸ್ಕರ ಈ ಜೀವಿಗಳ ಅರಿಶಿಣ ಪ್ರೋಕ್ಷಣೆ ಮಾಡೋದ್ರಿಂದ ಈ ಪ್ಲಾಟಲ್ಲಿ ಇರೋ ಉಚ್ಚಾಟನೆ ಆಗಿ ಬೇರೆ ಕಡೆ ನಿರ್ಗಮಿಸ್ತಾವೆ. ಅದಕ್ಕೋಸ್ಕರ ಈ ಜಾಗದಲ್ಲಿ ಶುದ್ಧವಾದ ಅರಿಶಿಣವನ್ನು ಉಪ್ಪಿನ ಜೊತೆ ಸೇರಿಸ್ತಾ ಇದ್ದೀವಿ. ಗೋಮಯದಲ್ಲಿ, ಆಕಳ ಸಗಣಿಯಲ್ಲಿ ಮತ್ತು ಗೋಮೂತ್ರದಲ್ಲಿ ಬಹಳ ಒಂದು ಶಕ್ತಿ ಇದೆ. ಅದಕ್ಕೋಸ್ಕರ ಗೋಮೂತ್ರವನ್ನು ಸಹಿತ ನಾವು ಇದರಲ್ಲಿ ಸೇರಿಸಿ ಪ್ರೋಕ್ಷಣೆ ಮಾಡಿಸ್ತಾ ಇದ್ದೀವಿ. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಃ ಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರಃ ಶುಚಿಃ.
ಪಂಚಗವ್ಯ ಅಂದರೆ ಏನಂದರೆ ಆಕಳ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಮತ್ತು ಗೋಮಯವನ್ನು ಇದರಲ್ಲಿ ಬೆರೆಸಿ ನಾವು ಪಂಚಗವ್ಯವನ್ನು ತಯಾರಿಸ್ಕೊಂಡು ಪಂಚಗವ್ಯ ಸಹಿತ ನಾವು ಪ್ರೋಕ್ಷಣೆ ಮಾಡ್ತಾ ಇದ್ದೀವಿ. ಇದು ಮೊಸರ, ಆಕಳ ಹಾಲು, ಅದೇ ರೀತಿ ಆಕಳ ತುಪ್ಪವನ್ನು ಸಹಿತ, ಗೋಮಯ ಅಂದರೆ ಆಕಳ ಸಗಣಿಯನ್ನು ಸಹಿತ ನಾವು ಇದರಲ್ಲಿ ಬೆರೆಸ್ತಾ ಇದ್ದೀವಿ. ಅದೇ ರೀತಿ ಗೋಮೂತ್ರವನ್ನು, ದೇಶೀಯ ಆಕಳದ ಹಾಲು, ಮೊಸರು, ತುಪ್ಪ, ಸಗಣಿ, ಗೋಮೂತ್ರವನ್ನು ನಾವು ಪಂಚಗವ್ಯ ಅಂತ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಅದೇ ರೀತಿ ಒಂದು ಸ್ವಲ್ಪ ಅರಿಶಿನ ಸಹಿತ, ಅದೇ ರೀತಿ ಕುಂಕುಮವನ್ನು ಸಹಿತ ನಾವು ಇದರಲ್ಲಿ ಹಾಕ್ಕೊಂಡು ಅದೇ ರೀತಿ ಪಂಚಗವ್ಯವನ್ನು ನಾವು ಪ್ರೋಕ್ಷಣೆ ಮಾಡ್ತಾ ಇದ್ದೀವಿ. ಪಂಚಗವ್ಯ ಪ್ರೋಕ್ಷಣೆ ಆದ ನಂತರ ಮತ್ತೆ ಈ ಔರಾ ಸ್ಕ್ಯಾನರ್ ಮುಖಾಂತರ ನಾವು ಈ ಜಾಗದಲ್ಲಿರುವಂಥ ಎನರ್ಜಿಯನ್ನು ಚೆಕ್ ಮಾಡ್ತಾ ಇದ್ದೀವಿ. ಇದು ನಿವೇಶನದ ಅಥವಾ ಈ ಪ್ಲಾಟಿನ ಪೂರ್ವ ದಿಕ್ಕು. ಈ ರೀತಿ ನಾವು ಧೂಪವನ್ನು ಅಥವಾ ಪಚ್ಚೆ ಕರ್ಪೂರವನ್ನು ಹಚ್ಚೋದ್ರಿಂದ ಇಲ್ಲಿರುವಂಥ ವಾತಾವರಣ ಶುದ್ಧೀಕರಣ ಸಲುವಾಗಿ ನಾವು ಗಾಳಿ ಮುಖಾಂತರ ಯಾವ ರೀತಿ ದುರ್ವಾಸನೆ ಆಗಲಿ, ವಾಸನೆ ಬರುತ್ತವಲ್ಲ, ಅದೇ ರೀತಿ ಈ ಪ್ಲಾಟಲ್ಲಿರುವಂತಹ ಭೂಮಿಯಲ್ಲಿರುವಂತಹ ದುಷ್ಟಶಕ್ತಿಗಳಾಗಲಿ ಅಥವಾ ದುಷ್ಟ ಕ್ರಿಯೆಗಳಾಗಲಿ ಇದ್ದರೆ ಉಚ್ಚಾಟನೆ ಸಲುವಾಗಿ ನಾವು ಈ ಧೂಪವನ್ನು, ಪಚ್ಚೆ ಕರ್ಪೂರವನ್ನು ಹಚ್ತಾ ಇದ್ದೀವಿ. ಅದೇ ರೀತಿ ಅಗ್ನಿ ದಿಕ್ಕಿಗಳು ಸಹಿತ ಮಾಡ್ತಾ ಇದ್ದಾರೆ. ಪೂರ್ವ ದಿಕ್ಕಿಗೆ ಅಷ್ಟದಿಕ್ಪಾಲಕರಲ್ಲಿ ಪೂರ್ವ ದಿಕ್ಕಿಗೆ ಇಂದ್ರ ದೇವತೆ ಇರ್ತಾನೆ. ಅದೇ ರೀತಿ ನಾವೀಗ ಅಗ್ನಿ ದಿಕ್ಕಲ್ಲಿ ಅಗ್ನಿ ದೇವತೆ, ಅದೇ ರೀತಿ ಈಗ ದಕ್ಷಿಣ ದಿಕ್ಕಲ್ಲಿ ಆ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ದಿಕ್ಕಲ್ಲಿ ಯಮ ದೇವತೆ ಇರ್ತಾನೆ. ಅದೇ ರೀತಿ ನೈಋತ್ಯ ದಿಕ್ಕಿನಲ್ಲಿ ನಿರಋತಿ ದೇವತೆಯೂ ಸಹಿತ ವಾಸವಾಗಿರ್ತಾನೆ. ಯಾವಾಗ ನಾವು ಕಟ್ಟಡ ನಿರ್ಮಾಣ ಆಗುತ್ತೆ, ಆ ನಿರ್ಮಾಣ ಆದ ನಂತರ ನಾವು ಈಗ ಇತ್ತೀಚೆಗೆ ಗೇಟ್ ಕೀಪರ್ ಅಂದರೆ ನಾವು ವಾಚ್ಮನ್ ಯಾವ ರೀತಿ ಇರ್ತಾ ಇದ್ದಾರೆ, ಅದೇ ರೀತಿ ಮೊದಲಿನ ಕಾಲದಲ್ಲಿ ಬಾಗಿಲ ಭ್ರಮಪ್ಪ ಅಂತ ಬಾಗಿಲ ಹತ್ರನೇ ಆ ಕಡೆ ಈ ಕಡೆ 2 ಕಲ್ಲುಗಳನ್ನಿಟ್ಟು ಈ ಮನೆಯನ್ನು ರಕ್ಷಣೆ ಮಾಡಲಿ, ಈ ಮನೆಯಲ್ಲಿ ಯಾವುದೇ ರೀತಿ ನಕಾರಾತ್ಮಕ ದುಷ್ಟಶಕ್ತಿ ಪ್ರವೇಶ ಆಗದೇ ಇರಲಿ ಅಂತ ಬಾಗಿಲ ಹತ್ರನೇ ಬಾಗಿಲ ಭ್ರಮಪ್ಪ ಅಂತ ಪೂಜೆ ಮಾಡ್ತಾ ಇದ್ವಿ. ಅದೇ ರೀತಿ ನಾವು ಪ್ಲಾಟ್ ಈ ಮನೆ ನಿರ್ಮಾಣಕ್ಕಿಂತ ಮುಂಚೆ ಈ ವಿಷಯವನ್ನು, ಈ ಶುದ್ಧೀಕರಣವನ್ನು ಅಥವಾ ಈ ಶಲ್ಯ ದೋಷವನ್ನು ನಿವಾರಣೆ ಮಾಡಿ ಮನೆ ನಿರ್ಮಾಣ ಮಾಡಿದ್ದು ಅಂದರೆ ಆ ಮನೆ ಮುಂದೆ ಯಾವುದೇ ರೀತಿ ತೊಂದರೆಗಳಾಗದೆ ಅಥವಾ ಮನೆಗೆ ಯಾವುದೇ ರೀತಿ ಕಟ್ಟಡದಲ್ಲಿ ಯಾವುದೇ ರೀತಿ ಅನಾಹುತಗಳಾಗದೆ ಒಳ್ಳೆಯ ರೀತಿಯಿಂದ ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಅದೇ ರೀತಿ ನೈಋತ್ಯ ದಿಕ್ಕಿನಲ್ಲಿ ಸಹಿತ ಮಾಡ್ತಾ ಇದ್ದಾರೆ. ಈ 8 ದಿಕ್ಕಿನಲ್ಲಿ ನಾವು ಈ ಕ್ರಿಯೆಯನ್ನು ಮಾಡಿ ಮತ್ತೆ ಬ್ರಹ್ಮಸ್ಥಾನದಲ್ಲಿ ಅಂದರೆ ಈ ನಿವೇಶನದ ಈ ಪ್ಲಾಟಿನ ಬ್ರಹ್ಮಸ್ಥಾನದಲ್ಲಿ ಸಹಿತ ಅದೇ ರೀತಿ ಮಾಡಿ ಆಮೇಲೆ ಭೂಮಿ ಪೂಜನವನ್ನು ಮಾಡ್ತೀವಿ. ಈಗ ಓಂ ಶಾಂತಿರಸ್ತು, ಪುಷ್ಟಿರಸ್ತು, ತುಷ್ಟಿರಸ್ತು, ವೃದ್ಧಿರಸ್ತು, ಅವಿಗೆ ನಮಸ್ತೆ. ನಾವು ಈ ಕ್ರಿಯೆ ಯಾಕಂದರೆ ಅಂಕುರಾರ್ಪಣೆ ಅಂತ ಮಾಡ್ತೇವೆ. ಇದಕ್ಕೆ ಅಂಕುರಾರ್ಪಣೆ ಅಂತ ಹೇಳ್ತಾರೆ. ಅಂಕುರ ಅಂದರೆ ಮೊಳಕೆ ಹೊಡೆಯೋದು. ಯಾಕಂದರೆ ನಾವು ಭೂಮಿ ಪೂಜನೆಗಿಂತ ನಾವು ಪ್ರಾಯಶ್ಚಿತ ಕಾರ್ಯವನ್ನು ಮಾಡ್ಕೊಳ್ಳೋ ಸಲುವಾಗಿ ನಾವು ಅಂಕುರಾರ್ಪಣೆ ಕ್ರಿಯೆಯನ್ನು ಈ ಪ್ಲಾಟಿನ ಬ್ರಹ್ಮಸ್ಥಾನಕ್ಕೆ ಮಾಡಿದ್ವಿ. ಅಂಕುರಾರ್ಪಣೆ ಯಾಕೆ ಮಾಡಬೇಕಪ್ಪ ಅಂದರೆ ಈಗ ನಾವು ಈ ಭೂಮಿಯನ್ನು ಖನನ ಮಾಡೋದರಿಂದ ಅಥವಾ ಹಡ್ಡೋದ್ರಿಂದ ಇಲ್ಲಿ ಕಾಲಮ್ ತೆಗಿಬೇಕಾಗುತ್ತೆ ಅಥವಾ ಹಲವಾರು ರೀತಿ ಭೂಮಿಯಲ್ಲಿರ್ತಕ್ಕಂತಹ ಜೀವಿಗಳ ಹತ್ಯೆ ಆಗುತ್ತೆ. ಆ ಹತ್ಯೆ ದೋಷಗಳು ನಮಗೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಭೂಮಿ ಪೂಜನೆಗಿಂತ ಮುಂಚೆನೇ ಈ ಬ್ರಹ್ಮಸ್ಥಾನಕ್ಕೆ ಈ ಅಂಕುರಾರ್ಪಣೆ ಕ್ರಿಯೆಯನ್ನು ಮಾಡಿ, ಇದು ಅಂಕುರಾರ್ಪಣೆ ಅಂದರೆ ಇದು ಮೊಳಕೆ ಹೊಡೆದು ಬಂದ ನಂತರ ನಾವು ಆಕಳಿಗೆ ಈ ಅಂಕುರವನ್ನು ಅಥವಾ ಮೊಳಕೆ ಬಂದಿರತಕ್ಕಂತಹ ಈ ಧಾನ್ಯದ ಮೊಳಕೆಯನ್ನು ಆಕಳಿಗೆ ನಾವು ತಿನ್ನಿಸ್ಬೇಕು. ಕ್ಷಮಾಪಣೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನಂತರ ಭೂಮಿ ಪೂಜೆಯನ್ನು ನಾವು ಈಗ ಮಾಡ್ತಾ ಇದ್ದೀವಿ. ನಿಮ್ಮ ಮನೆದೇವರಿಗೆ, ಕುಲದೇವರಿಗೆ ಒಂದು ಸರ್ತಿ ಮನುಷ್ಯನ ನೆನೆಸ್ಕೊಡ್ರಿ ಮತ್ತು ಓಂ ಭೂದೇವಿಯೇ ನಮಃ ಅಂತ ಹೇಳಿ ಅಲ್ಲಿ ನಮಸ್ಕಾರ ಮಾಡಿ. ಈ ಪೃಥ್ವಿಯಲ್ಲಿ ಪಂಚಭೂತಗಳ ಅಸ್ತಿತ್ವ ಇದೆ. ಪೃಥ್ವಿ ತೇಜು ವಾಯು ಆಕಾಶಾಧ್ಯಾವರಣ ಅಂತ ಆ ಪಂಚಭೂತಗಳ ಶಕ್ತಿಯನ್ನು ಅಥವಾ ಔರಾಕ್ ಶಕ್ತಿಯನ್ನು ಈ ಔರಾ ಸ್ಕ್ಯಾನರ್ ಮುಖಾಂತರ ನಾವು ಮತ್ತೆ ಪರೀಕ್ಷೆ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚಿನ ಸಹಿತ ನೋಡಿದ್ವಿ, ನಾವು ಕೇವಲ ಬ್ರಹ್ಮಸ್ಥಾನಕ್ಕೆ ಮಾತ್ರ ಪೂರ್ತಿಯಾಗಿ ಓಪನ್ ಆಯಿತು, ಬೇರೆ ಕಡೆ ಎಲ್ಲೂ ಸಹಿತ ಪೂರ್ತಿಯಾಗಿ ಓಪನ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಈಗ ಈ ಪಂಚಗವ್ಯ ಪ್ರೋಕ್ಷಣದ ಆದ ನಂತರ ಮತ್ತೆ ನಾವು ಈ ಔರಾ ಸ್ಕ್ಯಾನರ್ ಮುಖಾಂತರ ಈ ಭೂ ಪರೀಕ್ಷೆಯನ್ನು ಅಥವಾ ಇಲ್ಲಿರುವಂಥ ಶಕ್ತಿಯನ್ನು ಮತ್ತೆ ಪರೀಕ್ಷೆ ಮಾಡ್ತಾ ಇದ್ದೀವಿ. ನೀವೀಗ ನೋಡ್ಬೋದು.
ಮನುಷ್ಯನಲ್ಲಿ ಪಂಚಭೂತಗಳ ಮಂತ್ರವನ್ನು ಪಠನೆ ಮಾಡ್ತಾ ಈ ಭೂ ಪರೀಕ್ಷೆಯನ್ನು ಮಾಡ್ತಾ ಇದ್ವಿ. ಈಗ ನೋಡಿ ಒಂದು 50% ಇಲ್ಲಿ ಓಪನ್ ಆಗ್ತಾ ಇದೆ. ಅದೇ ನಾವು ಒಂದೆರಡು ಹೆಜ್ಜೆ ಹಿಂದೆ ಹೋಗಿ ಮಾಡ್ತೀವಿ. ಯಾಕಂದರೆ ಪ್ರೋಕ್ಷಣೆಯನ್ನು ಇಲ್ಲಿ ಮಾಡಿದ್ದೀವಿ, ಆದರೆ ಇಲ್ಲಿ ಪ್ರೋಕ್ಷಣೆ ಮಾಡಿಲ್ಲ. ಒಂದು 2 ಅಡಿ ಅಷ್ಟು ನಾವು ಹಿಂದ್ಗಡೆ ಬಂದು ನಾವು ಈ ಕ್ರಿಯೆಯನ್ನು ನಾವು ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ನೀವು ನೋಡ್ಬೋದು ಓಪನ್ ಆಗ್ತಾ ಇದೆ ಮತ್ತು ಕ್ಲೋಸ್ ಆಗ್ತಾ ಇದೆ, ಓಪನ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ನಾವು ಎಲ್ಲಿ ಪ್ರೋಕ್ಷಣೆಯನ್ನು ಮಾಡ್ತೀವಿ ಅಲ್ಲಿ ಮಾತ್ರ ಓಪನ್ ಆಗುತ್ತೆ. ಪ್ರೋಕ್ಷಣೆಯಲ್ಲಿ ಮಾಡೋದಿಲ್ಲ, ಅಲ್ಲಿ ಜಾಸ್ತಿ ಓಪನ್ ಆಗೋದಿಲ್ಲ. ನೀವು ಪ್ಲಾಟಿನ ಆಗ್ನೇಯ ದಿಕ್ಕಲ್ಲಿ ನಾವು ಇದ್ದೀವಿ. ಈಗ ಈ ಜಾಗದಲ್ಲಿ ಅಗ್ನಿ ತತ್ವ ಎಷ್ಟು ಪ್ರತಿಶತ ಇದೆ ಅಂತ ನಾನು ಮನಸ್ಸಲ್ಲಿ ಪ್ರಶ್ನೆ ಹಾಕ್ತಾ ಇದ್ದೀನಿ. ಅಗ್ನಿದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಅವರ ಸ್ಕ್ಯಾನರ್ ಈ ಕಡೆ ಮಾತ್ರ ಓಪನ್ ಆಗ್ತಾ ಇದೆ, ಈ ಕಡೆ ಓಪನ್ ಆಗ್ತಾ ಇಲ್ಲ. ಯಾಕಂದರೆ ನಾನು ನಿಂತಿರೋದೆ ಈ ಕಡೆ. ನೋಡಿ ಈಗ ಅದೇ ನೀವು ಈ ಕಡೆ ಒಂದು ಸ್ವಲ್ಪ ಒಳಗಡೆ ಬಂದು ನೋಡ್ಬೋದು. ಇಲ್ಲಿ ಪ್ಲಾಟಿನ ನೈಋತ್ಯ ದಿಕ್ಕು, ಇಲ್ಲಿ ಕಸ ಕಡ್ಡಿ ಅಥವಾ ಒಂದು ತಿಪ್ಪೆ ಇದೆ, ಇಲ್ಲಿ ಎಷ್ಟು ಪ್ರತಿಶತ ಓಪನ್ ಆಗುತ್ತೆ ಅಂತ ನಾವು ತೋರಿಸ್ತಾ ಇದ್ದೀವಿ. ನೀವು ನೋಡ್ಬೋದು ಆ ಕಡೆ ಓಪನ್ ಆಗ್ತಾ ಇಲ್ಲ. ನಾವು ಪೂರ್ತಿ ಹತ್ರ ಹೋದರೆ ನೋಡಿ ಎನರ್ಜಿ ಇಲ್ಲ ಅಂತ ತೋರಿಸ್ತಾ ಇದೆ. ಈಗ ಈ ಪ್ಲಾಟಲ್ಲಿ 11 ದಿನಗಳ ಕಾಲ ಅಗ್ನಿಹೋತ್ರ ಆದ ಬ್ರಹ್ಮಸ್ಥಾನದಲ್ಲಿದ್ದೀವಿ. ಈ ಬ್ರಹ್ಮಸ್ಥಾನದಲ್ಲಿ ನಾವು ಈ ಶಕ್ತಿನ ನೋಡ್ಬೋದು. ನೀವು ನೋಡ್ಬೋದು ಈಗ ಪೂರ್ತಿಯಾಗಿ ಅಂದರೆ 100% ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ಓಪನ್ ಆಯ್ತು ಅಂದರೆ 100%. ಅದೇ ರೀತಿ ಒಂದು 2 ಹೆಜ್ಜೆ ನಾವು ಆ ಕಡೆ ಹೋದರೆ ನೀವು ನೋಡ್ಬೋದು ಒಂದು 50ಕ್ಕಿಂತ ಅಥವಾ 50 ಆಸ್ಪಾಸು ಈ ಎನರ್ಜಿ ತೋರಿಸ್ತಾ ಇದೆ. ಇದೇ ರೀತಿ ಪ್ರತಿಯೊಬ್ಬರೂ ಸಹಿತ ಜೀವನದಲ್ಲಿ ಒಂದು ಸರ್ತಿ ಮನೆ ಕಟ್ತೀರ. ಅದಕ್ಕೋಸ್ಕರ ನಾವು ಶಾಸ್ತ್ರದ ಬದ್ಧವಾಗಿ ಅಥವಾ ವಿಶ್ವಕರ್ಮ ಪುರಾಣದ ಅನುಸಾರವಾಗಿ ನಾವು ಮನೆ ನಿರ್ಮಾಣ ಮಾಡೋ ಮುಂದೆ ಹಲವಾರು ವಿಷಯಗಳನ್ನ ನಾವು ಶಾಸ್ತ್ರದ ಅನುಸಾರವನ್ನು ಪಾಲನೆ ಮಾಡಿ ನಾವು ಮನೆ ನಿರ್ಮಾಣ ಮಾಡಿಕೊಂಡು ಅಂದರೆ ಮನೆ ಮುಂದೇನು ಸಹಿತ ನಮ್ಮ ಮುಂದಿನ ಪೀಳಿಗೆಗಾಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿಗಾಗಲಿ ಆರೋಗ್ಯದ ಸಮಸ್ಯೆಗಳಾಗಲಿ ಅಥವಾ ಹಲವಾರು ರೀತಿಯ ಸಮಸ್ಯೆಗಳಾಗಲಿ ಬಾಧೆ ಉಂಟಾಗಲ್ಲ. ಅದಕ್ಕೋಸ್ಕರ ಎಲ್ಲರಿಗೆ ದಯವಿಟ್ಟು ಒಂದು ವಿನಂತಿ ಏನಪ್ಪ ಅಂದರೆ, ನಮ್ಮ ಭಾರತೀಯ ಸನಾತನದ ಪರಂಪರೆ ಪ್ರಕಾರ, ವಿಶ್ವಕರ್ಮ ಪುರಾಣದ ಪ್ರಕಾರ, ವಾಸ್ತುಶಾಸ್ತ್ರದ ಪ್ರಕಾರ ನೀವು ಮನೆ ನಿರ್ಮಾಣ ಮಾಡೋರಾದರೆ ಪ್ರತಿಯೊಂದನ್ನು ಸಹಿತ ನಿಮ್ಮಲ್ಲಿ ಇರುವಂತಹ ಊರಲ್ಲಿರುವಂಥ ಜಂಗಮ ಮೂರ್ತಿಗಳನ್ನು ಅಥವಾ ಪುರೋಹಿತರನ್ನು ನೀವು ಭೇಟಿಯಾಗಿ ಅವರಿಗೆ ಈ ನಮಗೆ ವಾಸ್ತುಶಾಸ್ತ್ರದ ಅನುಸಾರವಾಗಿ ನಾವು ಮನೆ ನಿರ್ಮಾಣ ಮಾಡಬೇಕಾಗಿದೆ. ಅದರಲ್ಲಿ ಶಾಸ್ತ್ರಬದ್ಧ ರೀತಿಯಾಗಿ ಏನನ್ನು ಬರುತ್ತೆ ಅದೆಲ್ಲ ಕ್ರಿಯೆಗಳನ್ನ ನಮಗೆ ದಯವಿಟ್ಟು ಮಾಡಿಕೊಡಿ ಅಂತ ನೀವು ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ. ಅದೇ ರೀತಿ ನಿಮ್ಮ ಮನೆ ನಿರ್ಮಾಣವನ್ನು ನೀವು ಮಾಡ್ಕೊಳ್ಳಿ. ಯಾಕಂದರೆ ಮೊದಲಿನ ಕಾಲದಲ್ಲಿ ಈ ಪೃಥ್ವಿಯಲ್ಲಿ ಅಥವಾ ಭೂಮಿಯಲ್ಲಿ ಹಲವಾರು ಯುದ್ಧಗಳಾಗಿದೆ, ಹಲವಾರು ಪ್ರಾಣಿಗಳ ಹತ್ಯೆ ಆಗಿರ್ಬೋದು, ಅಥವಾ ಭೂಮಿಯಲ್ಲಿ ಒಳಗಡೆ ಭೂಗರ್ಭದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಕ್ರಿಯೆ ಮಾಡೋದ್ರಿಂದ ಅಥವಾ ಈ ಪಂಚಗವ್ಯ ಪ್ರೋಕ್ಷಣೆ ಮಾಡೋದ್ರಿಂದ ಅಥವಾ ಅರಿಶಿಣ ಮತ್ತು ಕುಂಕುಮ ಮಂಗಳ ದ್ರವ್ಯಗಳಿಂದ ಈ ಪ್ರೋಕ್ಷಣೆ ಮಾಡೋದ್ರಿಂದ, ಅದೇ ರೀತಿ ಈ ರೀತಿ ನಾವು ಕ್ರಿಯೆಗಳನ್ನು ಮಾಡೋದ್ರ ಮುಖಾಂತರ ಅಥವಾ ಅಗ್ನಿಹೋತ್ರವನ್ನು ಮಾಡೋದ್ರ ಮುಖಾಂತರ ಆ ಜಾಗದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಉಚ್ಚಾಟನೆಯನ್ನು ಮಾಡಿಸಿ ಮನೆ ನಿರ್ಮಾಣವನ್ನು ನಾವು ಮಾಡಿಕೊಂಡು ಅಲ್ಲಿ ಮನೆಯಲ್ಲಿ ವಾಸವಾಗಿದ್ದರೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸೋದು ಆಗೋದಿಲ್ಲ. ನಾವು ಗಡಿಬಿಡಿಯಿಂದ ಮನೆ ನಿರ್ಮಾಣ ಮಾಡಿಬಿಟ್ಟು ಆಮೇಲೆ ನಾವು ಪಶ್ಚಾತ್ತಾಪವನ್ನು ಮಾಡ್ಕೊಳ್ಳೋಕ್ಕಿಂತ ಸಾವಕಾಶವಾಗಿ ಸಮಾಧಾನವಾಗಿ ಶಾಸ್ತ್ರಬದ್ಧ ರೀತಿಯಿಂದ ಮನೆ ನಿರ್ಮಾಣ ಮಾಡಿಕೊಳ್ಳಿ ಅಂತ ಈ ಮುಖಾಂತರ